ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾನ್ವಿ ಘಟಕವು ಪತ್ರಕರ್ತರ ಭವನ ನಿರ್ಮಾಣಕ್ಕಾಗಿ ಸಿಎ ಸೈಟ್ ನಿವೇಶನ ಒದಗಿಸಬೇಕು ಹಾಗೂ ಪತ್ರಕರ್ತರ ಆರೋಗ್ಯ ವಿಮಾ ಯೋಜನೆಗಾಗಿ 2026-27ನೇ ಸಾಲಿನ ಪುರಸಭೆ ಬಜೆಟ್ನಲ್ಲಿ 50 ಲಕ್ಷ ಮೀಸಲಿಡಬೇಕು ಅಂತ ಆಗ್ರಹಿಸಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ. ಸಲ್ಲಿಸಿದ ಮನವಿಯಲ್ಲಿ ತಾಲೂಕಲ್ಲಿ ಹಲವು ವರ್ಷಗಳಿಂದ ಪತ್ರಕರ್ತರು ಸರ್ಕಾರ, ಸಾರ್ವಜನಿಕರು ಹಾಗೂ ವಿವಿಧ ಇಲಾಖೆಗಳ ಮಾಹಿತಿಯನ್ನ ಜನತೆಗೆ ತಲುಪಿಸುವ ಮೂಲಕ ಜಾಗೃತಿ ಮೂಡಿಸುವ ಮಹತ್ವದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಉಲ್ಲೇಖ ಮಾಡಲಾಗಿದೆ. ಆದರೆ ಪತ್ರಕರ್ತರಿಗೆ ಸ್ವಂತ ಕಟ್ಟಡ ಹಾಗೂ ಸುದ್ದಿಗೋಷ್ಠಿಗಳನ್ನು ನಡೆಸಲು ಸೂಕ್ತ ಸ್ಥಳದ ಕೊರತೆ ಇರೋದ್ರಿಂದ ಸಾರ್ವಜನಿಕರೊಂದಿಗೆ ಸಮರ್ಪಕ ಸಂವಹನ ನಡೆಸಲು ತೊಂದರೆ ಎದುರಾಗ್ತಾ ಇದೆ ಎಂದು ತಿಳಿಸಲಾಗಿದೆ. ಈ ಹಿನ್ನೆಲೆ ಪತ್ರಕರ್ತರ ಭವನ ನಿರ್ಮಾಣಕ್ಕಾಗಿ ಸಿಎ ಸೈಟ್ ನಿವೇಶನವನ್ನ ಮಂಜೂರು ಮಾಡಬೇಕು ಅಂತ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಇದೇ ವೇಳೆ ಪತ್ರಕರ್ತರ ಆರೋಗ್ಯ ಭದ್ರತೆಗೂ ವಿಶೇಷ ಗಮನ ಹರಿಸಬೇಕು ಅಂತ ಮನವಿಯಲ್ಲಿ ತಿಳಿಸಲಾಗಿದೆ. ವೃತ್ತಿಯ ಸ್ವರೂಪದಿಂದ ಪತ್ರಕರ್ತರು ಅನೇಕ ಅಪಾಯಗಳು ಹಾಗೂ ಅನಾನುಕೂಲತೆಗಳನ್ನು ಎದುರಿಸ್ತಾ ಇದ್ರು. ಅವರಿಗೆ ಸಮರ್ಪಕ ಆರೋಗ್ಯ ಸೌಲಭ್ಯಗಳು ಲಭ್ಯವಿಲ್ಲ. ಆದ್ದರಿಂದ ಸ್ಥಳೀಯ ಪತ್ರಕರ್ತರಿಗಾಗಿ ವಿಶೇಷ ಆರೋಗ್ಯ ವಿಮಾ ಯೋಜನೆ ರೂಪಿಸಿ ಅದಕ್ಕಾಗಿ 2026-27ನೇ ಸಾಲಿನ ಪುರಸಭೆ ಬಜೆಟ್ನಲ್ಲಿ 50 ಲಕ್ಷ ಮೀಸಲಿಡಬೇಕು ಅಂತ ಮನವಿ ಮಾಡಲಾಗಿದೆ. ಈಗ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಾಣಿಜ್ಯದಲ್ಲಿ ಹಲವಾರು ವರ್ಷಗಳಿಂದ ನಾವು ಸರ್ಕಾರಿ ಸಾರ್ವಜನಿಕರ ಮತ್ತು ವಿವಿಧ ಗಣ್ಯಗಳನ್ನು ಮಾಡುತ್ತಾ ಜೊತೆಗೆ ಸರ್ಕಾರದ ಆದೇಶಗಳು ಸಾರ್ವಜನಿಕರ ಜಾಗೃತಿಯನ್ನು ಮೂಡಿಸಲು ಆದರೆ ನಾವೇ ಸ್ವಂತ ಕಟ್ಟಡ ವಿಷಯಗಳು ಆದರೆ ಇದರಿಂದಾಗಿ ನಮಗೂ ಹಾಗೂ ಸಾರ್ವಜನಿಕರು ಸುದ್ದಿಗೋಷ್ಠಿ ಮಾಡಲು ತೊಂದರೆ ಆದ ಕಾರಣ ದಯವಾದ ನಾವುಗಳು ಈ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ನಿವೇಶನವನ್ನು ಒದಗಿಸಿಕೊಳ್ಳುವುದಕ್ಕೆ ನಾನು ವಿನಂತಿಸುತ್ತೇನೆ. ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಮಗೆ ಸದಸ್ಯರಿಸಿಕೊಳ್ಳುವುದೇನೆಂದರೆ ನಾವು ಸರ್ಕಾರಿ, ಸಾರ್ವಜನಿಕರ ಹಾಗೂ ವಿವಿಧ ಇಲಾಖೆಗಳ ಮತ್ತು ಗಣ್ಯರ ವರದಿಗಳನ್ನು ಸಲ್ಲಿಸುವುದರ ಮೂಲಕ ಜೊತೆಗೆ ಜಾಗೃತಿಯನ್ನು ಮೂಡಿಸುವ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಇಂಥ ಸಂದರ್ಭಗಳಲ್ಲಿ ನಮ್ಮ ಜೀವನಕ್ಕೆ ಯಾವುದೇ ತೊಂದರೆಗಳು ಆದರೆ ನಮಗೆ ಯಾವುದೇ ಸೌಲಭ್ಯ ಅಥವಾ ಅನಾನುಕೂಲಗಳು ಇರುವುದಿಲ್ಲ. ಕಾರಣ ದಯಾಳುಗಳು ನಮಗಾಗಿ ಈ ಬಜೆಟ್ನಲ್ಲಿ ಸುಮಾರು ರೂಪಾಯಿ 50 ಲಕ್ಷ ರೂಪಾಯಿಗಳನ್ನು ಆರೋಗ್ಯ ವಿಮೆ ಜಾರಿಗಾಗಿ ಸ್ಥಳೀಯ ಪತ್ರಕರ್ತರಿಗೆ ಮೀಸಲಿಡಬೇಕೆಂದು ಈ ಮೂಲಕ ಮನವಿ ನಡೆಸಿಕೊಳ್ಳುತ್ತೇವೆ. ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದು ಪತ್ರಕರ್ತರ ಕಲ್ಯಾಣದ ದೃಷ್ಟಿಯಿಂದಾಗಿ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಆಗ್ರಹ ಮಾಡಿದ್ದಾರೆ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.